ನನ್ನ ಹೆಸರು ಜಿಡಿ ನದಾಫ್ ಅಂತ. ನಾನು ಫಾರ್ಮರ್ ಜನರಲ್ ಸೆಕ್ರೆಟರಿ ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಕಾನ್ಫೆಡರೇಷನ್ ಹಾಗೂ ಮೊದಲಿಗೆ ನಾನು ಆಲ್ ಇಂಡಿಯಾ ರೀಜನಲ್ ರೂರಲ್ ಬ್ಯಾಂಕ್ ಆಫೀಸರ್ಸ್ ಫೆಡರೇಷನ್ ಉಪಾಧ್ಯಕ್ಷನೂ ಆಗಿದ್ದೆ. ಈಗ ಇಲ್ಲಿ ಬೆಳಗಾವಿಯಲ್ಲಿ 3 ದಿವಸಗಳಿಂದ ಒಂದು ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೀವಿ. ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಲಿ ಹೇಗೆ ಚಾರ್ಜ್ ಶೀಟ್ ಕೊಟ್ಟರೆ ಅವರಿಗೆ ಹೇಗೆ ಅವ್ರಿಗೆ ಒಂದು ಅಸಿಸ್ಟೆನ್ಸ್ ಕೊಡಬೇಕು, ಡಿಫೆನ್ಸ್ ಅಸಿಸ್ಟೆಂಟ್ ಅಥವಾ ಡಿಫೆನ್ಸ್ ರಿಪ್ರೆಸೆಂಟೇಟಿವ್ ಅಂತ ಹೇಳಿ ಅದಕ್ಕೆ ಒಂದು ಪ್ರಿಪರೇಷನ್ ಸಲುವಾಗಿ ಇಲ್ಲಿ ನಾವು ಕರ್ನಾಟಕ KVGB ಇಲ್ಲಿ ಅಲ್ಲಿ ಅವರಿಗೆ ನಾವು ಒಂದು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ. ಆಫೀಸರ್ಸ್ ಫೆಡರೇಷನ್ KVGB ಆಫೀಸರ್ಸ್ ಫೆಡರೇಷನ್ ಅವರಿಗೆ ಒಂದು 50 ಜನ ಇಲ್ಲಿ ಇವತ್ತು 3 ದಿವಸದಿಂದ ಅವರು ಟ್ರೈನಿಂಗ್ ತಗೋತಾ ಇದ್ದಾರೆ. ಶುಕ್ರವಾರ, ಶನಿವಾರ, ರವಿವಾರ ಅವ್ರಿಗೆ ಮೂಲವಾಗಿ ಕೆಲಸ ಮಾಡುವಾಗ ಸಾಕಷ್ಟು ಪ್ರೊಸೀಜರ್ ಇರೆಗ್ಯುಲಾರಿಟಿ ಆಗಿರುತ್ತೆ. ಪ್ರೆಷರ್ ಆಫ್ ವರ್ಕ್ ದಲ್ಲಿ ಏನಾದ್ರೂ ಒಂದು ಮರೆತು ಹೋಗಿರುತ್ತೆ. ಇದೆಲ್ಲ ಆದ್ರಿಂದ ಅವ್ರಿಗೆ ಅದಾದ್ಮೇಲೆ ಕೊನೆಗೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಅಲ್ಲಿ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಲ್ಲಿದೆ, ಇಲ್ಲಿ ಈ ಬ್ಯಾಂಕ್ನಲ್ಲಿನೂ ಇದೇನೆ. ಅವ್ರಿಗೆ ಮೆಮೊ ಕೊಟ್ಟಿರ್ಬೋದು ಅಥವಾ ಅವ್ರಿಗೆ ಒಂದು ಚಾರ್ಜ್ ಶೀಟ್ ಕೊಡ್ಬೋದು, ಎನ್ಕ್ವೈರಿ ಕಂಡಕ್ಟ್ ಮಾಡ್ಬೋದು. ಅದಕ್ಕೆ ನಮ್ಮ ಇವ್ರಿಗೆ ನಾವು ಏನ್ ಟ್ರೈನಿಂಗ್ ಕೊಡ್ತಾ ಇದೀವಿ ಅಂದ್ರೆ ಯಾಕೆ ಅದು ಆತರ ಮಿಸ್ಟೇಕ್ ಆಯ್ತು, ಯಾರು ಮಾಡಿದ್ರು ಅನ್ನೋಕ್ಕಿಂತ ಅದು ಯಾಕೆ ಮಿಸ್ಟೇಕ್ ಆಯ್ತು, ಪ್ರೊಸೀಜರ್ ಇರೆಗ್ಯುಲಾರಿಟಿ ಇತ್ತಾ, ಅದು ಯಾವ ತರ ಆಯ್ತು, ಇಂಟೆನ್ಷನ್ ಏನಿತ್ತು. ಈವನ್ ಈಗ ಯಾರಾದ್ರೂ ಒಂದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ನಲ್ಲಿ ಯಾರಾದ್ರೂ ಮರ್ಡರ್ ಮಾಡಿದ್ರು ಅದ್ರ ಹಿಂದ್ಗಡೆ ಅವ್ರ ಇಂಟೆನ್ಷನ್ ಏನಿದೆ ಅಂತ ತಿಳ್ಕೊತಾರೆ. ಹಾಗೆ ಇಲ್ಲಿ ನಮ್ಮ ವಿಜಿಲೆನ್ಸ್ ಮ್ಯಾನ್ಯುವಲ್ ಆಗಿದೆ, ಏನ್ ಮಿಸ್ಟೇಕ್ ಆಯ್ತು, ಬ್ಯಾಂಕಿಗೆ ಲಾಸ್ ಆಯ್ತಾ ಏನಾಯ್ತಾ ನೋಡೋಕ್ಕಿಂತ ಅದು ಯಾಕಾಯ್ತು, ಅದ್ರ ಮಾಡಬೇಕಾದ್ರೆ ಅವ್ರಿಗೆ ಏನಾದ್ರು ಅವ್ರ ಇಂಟೆನ್ಷನ್ ಏನಿತ್ತು ಅಂತ ಹೇಳಿ. ಅದು ಬೋನಾಫೈಡ್ ಟ್ರಾನ್ಸಾಕ್ಷನ್, ಅದು ಮಾಲಾಫೈಡ್ ಟ್ರಾನ್ಸಾಕ್ಷನ್ ಅನ್ನೋದು ಬಹಳ ಮುಖ್ಯವಾದಂತು. ಬೋನಾಫೈಡ್ ಟ್ರಾನ್ಸಾಕ್ಷನ್ ಇದ್ರೆ ಮಿಸ್ಟೇಕ್ ಆಗೋದು ಹಾಗೆ ಆಗುತ್ತೆ. ಯಾಕಂದ್ರೆ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡುವಾಗ ಮಿಸ್ಟೇಕ್ ಆಗೇ ಆಗುತ್ತೆ. NP ಆಗುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೆ. ಅದನ್ನೆಲ್ಲನೂ ನಾವು ಸಣ್ಣ ಒಂದು ಮ್ಯಾನೇಜ್ಮೆಂಟ್ ಸಣ್ಣ ವಿಷಯಗಳಿಗೆ ಅವರಿಗೆ ಮೆಮೊ ಕೊಡ್ತಾ ಹೋದ್ರೆ, ಚಾರ್ಜ್ ಶೀಟ್ ಕೊಡ್ತಾ ಹೋದ್ರೆ ಅವರು ಡಿಮೋರಲೈಸ್ ಆಗ್ತಾರೆ. ಅದರಿಂದ ಬ್ಯಾಂಕು ಬೆಳೆಯೋದಿಲ್ಲ. ಆಮೇಲೆ ಅವ್ರದ್ದು ಅವರ ಒಂದು ಕರಿಯರು ಕುಗ್ತು ಹೋಗ್ತದೆ. ಇದು ಎಲ್ಲರಿಗೂ ಒಳ್ಳೇದಲ್ಲ ಅಂತ ಹೇಳಿ ನಾವು ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದೀನಿ. ಹೇಗೆ ನಾವು ಸಿಸ್ಟಮ್ ಪ್ರೊಸೀಜರ್ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅದ್ರ ಬಗ್ಗೆ ಇವತ್ತಿಲ್ಲಿ ಬಹಳಷ್ಟು ನಾವು ಒತ್ತು ಕೊಟ್ಟು ಹೇಳ್ತಾ ಇದೀವಿ. ಅಲ್ಲದೆ ನಮ್ದು ಒಂದು ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ ಕಾನ್ಫೆಡರೇಷನ್ ಇದೊಂದು ಅಂಗಸಂಸ್ಥೆ. ಇದು ನಮ್ಮ ಒಂದು ಧ್ಯೇಯ ಏನಿದೆ ಅಂದ್ರೆ ನಮಗೆ ನೇಷನ್ ಫಸ್ಟ್, ಇನ್ಸ್ಟಿಟ್ಯೂಷನ್ ನೆಕ್ಸ್ಟ್, ಇಂಡಿವಿಜುವಲ್ ಲಾಸ್ಟ್ ಅಂತ. ಹಾಗೆ ನಾವು ದೇಶದ ಬಗ್ಗೆ ಒಂದು ದೇಶವನ್ನು ಬೆಳೆಸಬೇಕಾದ್ರೆ ನಾವು ಇರತಕ್ಕಂತ ಕೆಲಸ ಮಾಡ್ತಕ್ಕಂಥ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಪ್ರಾಮಾಣಿಕವಾಗಿ ನಾವು ದುಡಿಬೇಕು, ಅದು ಬೆಳಿಬೇಕು. ಆಮೇಲೆ ನಾವು ಇಂಡಿವಿಜುವಲ್ ಮಾಡಬೇಕು. ಈಗ ಈ ಒಂದು ದೃಷ್ಟಿಯಿಂದ ನಾವು ಇದನ್ನ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನುವಂತ ಒಂದು ಪ್ರೋಗ್ರಾಮ್ ಇಲ್ಲಿ ಮಾಡಿದೀವಿ. ತುಂಬಾ ಇಲ್ಲಿ ಹುಡುಗರು ನಮಗೆ ಯಾರ್ಯಾರು ಒಂದು 7-8 ಜನ ಹೆಣ್ಮಕ್ಳು ಇದ್ದಾರೆ, ಉಳಿದವರೆಲ್ಲ ಗಂಡ್ಮಕ್ಳು ಇದ್ದಾರೆ. ಅವರು ತುಂಬಾ ಅವರಿಗೆ ಇದು ಹೆಲ್ಪ್ ಆಯ್ತು ಅಂತ ನಮ್ಗೆ ಅನಿಸ್ತಾ ಇದೆ. ಅವರ ಒಂದು ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು, ಹೇಗೆ ತಮ್ಮನ್ನು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಅದರ ಜೊತೆಗೆ ಬ್ಯಾಂಕ್ ಅನ್ನು ಹೇಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಬ್ಯಾಂಕ್ ಬೆಳೆದ್ರೆ ನಾವು ಬೆಳಿತೀವಿ ಅಂತಕ್ಕಂಥ ಅದ್ರ ಬಗ್ಗೆನೂ ನಾವು ಒತ್ತು ಕೊಟ್ಟು ಹೇಳಿದೀವಿ. ಅದೇ ತರ ಮ್ಯಾನೇಜ್ಮೆಂಟ್ ಸಹ ಸಣ್ಣ ವಿಷಯಗಳಿಗೆ ಅವರಿಗೆ ಒಂದು ಮೆಮೊ ಕೊಟ್ಟು, ಚಾರ್ಜ್ ಶೀಟ್ ಕೊಟ್ಟು ಅವ್ರಿಗೆ ಡಿಮೋರಲೈಸೇಷನ್ ಮಾಡೋಕ್ಕಿಂತ ರಿಫಾರ್ಮೇಟರಿ ಥಿಯರಿ ಅಂತಿದೆ. ಪನಿಷ್ಮೆಂಟ್ ದಲ್ಲಿ 3-4 ಥಿಯರಿಗಳಿದೆ. ಒಂದು ಡೆಟರಲ್ ಥಿಯರಿ ಅಂತ ಬರುತ್ತೆ, ಇನ್ನೊಂದು ರಿಫಾರ್ಮೇಟರಿ ಥಿಯರಿ ಅಂತ ಬರ್ತದೆ. ಅವಾಗ ರಿಫಾರ್ಮೇಟರಿ ಥಿಯರಿ ಅಂದ್ರೆ ಏನು, ಮುಂದೆ ಇದು ಆಗದಂತೆ ಅವ್ರಿಗೆ ನಾವು ಮುತುವರ್ಜಿ ವಹಿಸಿ ಅವರಿಗೆ ಕಲಿಸ್ಕೊಡ್ಬೇಕಂತ ಆ ಒಂದು ಥಿಯರಿ ಮಾಡಬೇಕು. ಡೆಟರಲ್ ಥಿಯರಿ ಹೆದರಿಸಿ ಅವರಿಗೆ ಒಂದು ಪೆನಾಲ್ಟಿ ಕೊಟ್ಟು ಆಮೇಲೆ ಅವರು ಮಾಡೋದಲ್ಲ ಬೇರೆದವ್ರು ಮಾಡ್ಲಿಕ್ಕೂ ಹೆದರ್ತಾರೆ. ಆ ತರ ಪರಿಸ್ಥಿತಿ ಆದ್ರೆ ಅದು ಸಂಸ್ಥೆಗೂ ಸರಿಯಲ್ಲ, ಆಮೇಲೆ ಇಂಡಿವಿಜುವಲ್ಗೂ ಸರಿಯಲ್ಲ. ಆ ಒಂದು ಉದ್ದೇಶವನ್ನು ನಾವು ಇಲ್ಲಿ ಹೇಳಿದೀವಿ. ಬಹುಶಃ ಇದನ್ನ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾಗುತ್ತೆ ಕಾಣುತ್ತೆ, ನಾವು ಈ ತರ ಒಂದು ಜನರಿಗೆ ರೆಡಿ ಮಾಡೀವಿ ಅಂತ ಹೇಳಿ. ನಾನು ವೈಯಕ್ತಿಕವಾಗಿ ಕೇಳಿದರೆ ಈ ತರ ಒಂದು ಟ್ರೈನಿಂಗ್ ಗಳನ್ನ ನಾವು ಬ್ಯಾಂಕಿನವರೇ ಅವರೇ ಕಂಡಕ್ಟ್ ಮಾಡಬೇಕು, ಅವರೇ ಮಾಡಿ ಇದ್ರ ಬಗ್ಗೆ ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದು ಈ ಡಿಫೆನ್ಸ್ ರಿಪ್ರೆಸೆಂಟೇಟಿವ್ ಅವರೇ ನಾವು ಟ್ರೈನಿಂಗ್ ಕೊಡಬೇಕು. ಆದ್ರೆ ಅವರೆಲ್ಲ ಎನ್ಕ್ವೈರಿ ಆಫೀಸರ್ಸ್ಗೆ, ಪ್ರೆಸೆಂಟಿಂಗ್ ಆಫೀಸರ್ಸ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಇದಕ್ಕೆ ಯಾಕೆ ಕೊಡ್ತಾರೆ ಗೊತ್ತಿಲ್ಲ. ಪಾಪ ಇವರು KVGB ಫೆಡರೇಷನ್ ಅವರು ತಮ್ಮ ಖರ್ಚಿನಿಂದ ಈ ಒಂದು 3 ದಿವಸ ಕಾರ್ಯಕ್ರಮ ಮಾಡಿದ್ದಾರೆ. ಬಹಳ ಒಳ್ಳೆಯ ಕಾರ್ಯಕ್ರಮ ಆಯ್ತು. ಇಲ್ಲಿ ಎಲ್ಲ ಪದಾಧಿಕಾರಿಗಳು ನಮ್ಮನ್ನ ಬಹಳ ಒಳ್ಳೆ ರೀತಿಯಿಂದ ನಮ್ಮನ್ನು ನೋಡ್ಕೊಂಡ್ರು. ನಾವು ಬೆಂಗಳೂರಿಂದ 4 ಜನ, ನೇಚರ್ ಅಂತಿದೆ ನಮ್ಮದೊಂದು, ನ್ಯಾಷನಲ್ ಅಕಾಡೆಮಿ ಆಫ್ ಟ್ರೇಡ್ ಯೂನಿಯನ್ ರಿಸರ್ಚ್ ಅಂಡ್ ಎಜುಕೇಶನ್ ಅಂತ ಹೇಳಿ. ಇದು ಒಂದು ನಮ್ಮ ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಮಹಾ ಒಕ್ಕೂಟದ ಒಂದು ಅಂಗಸಂಸ್ಥೆ. 1991ರಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ನಾವು ಬೆಂಗಳೂರಲ್ಲಿ ಇದನ್ನು ಕಾರ್ಯಕ್ರಮ ಮಾಡ್ತೀವಿ, ಅಲ್ಲಿ 5 ದಿವಸ ಕಾರ್ಯಕ್ರಮ ಮಾಡ್ತೀವಿ. ಬೇರೆ ಬೇರೆ ಕಡೆಯಲ್ಲಿ ದೇಶದ ವಿವಿಧ ಕಡೆ ಹೋಗಿ ಅಲ್ಲಿ 3 ದಿವಸ ಅಥವಾ ಅಲ್ಲಿನೂ 5 ದಿವಸ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಕೆಲವೊಂದು ಬ್ಯಾಂಕ್ನವರು ಅವರಿಗೆ ಆದಂತ ಒಂದು ಪ್ರತ್ಯೇಕವಾಗಿ ಮಾಡ್ತಾರೆ. ಇನ್ನು ಕೆಲವೊಂದು ಕಡೆ AIBOC ಒಕ್ಕೂಟದ ವತಿಯಿಂದ ಕಾರ್ಯಕ್ರಮ ಮಾಡ್ತಾರೆ. ನಾವು ಇದನ್ನು ಸತತವಾಗಿ ಮಾಡ್ತಾ ಇದೀವಿ. ಡಿಸೆಂಬರ್ದಲ್ಲಿ ನಾವು ಈ ತಿಂಗಳಲ್ಲೇ ನಾವು ಇದು ಮಾಡಿದ್ದು 3ನೇ ಪ್ರೋಗ್ರಾಮು. ಇಲ್ಲಿಯವರೆಗೆ ನಾವು 200-300ಗಿಂತ ಹೆಚ್ಚಿನ ಒಂದು ಪ್ರೋಗ್ರಾಮ್ಗಳನ್ನ ಮಾಡಿದೀವಿ. ಇದು
KVGB ಆಫೀಸರ್ಸ್ ಫೆಡರೇಷನ್ ಮಾಡಿದಂತ ಒಳ್ಳೆಯ ಕಾರ್ಯಕ್ರಮ ಇದು. ಬಹುಶಃ ಮೊಟ್ಟ ಮೊದಲನೇದಾಗಿ ಈ ತರ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾವು ಬೆನ್ನೆಲುಬಾಗಿ ನಾವು ನಿಲ್ತೀವಿ. ನಿಮಗೆ ಏನಾದರೂ ಇನ್ನು ಮುಂದೆ ಇದ್ರ ಬಗ್ಗೆ ಸಹಾಯ ಬೇಕಾದ್ರೆ ಮಾಡ್ತೀವಿ. ಅದು ಸಾಧ್ಯವಾದರೆ ನಿಮ್ಮ ಮ್ಯಾನೇಜ್ಮೆಂಟ್ ದವರಿಗೆ ನಾವು ಏನಾದರೂ ಹೇಳಬೇಕಾದ್ರೆ ಅದನ್ನು ನಾವು ARBOC ವತಿಯಿಂದ ನಾವು ಹೇಳಿಸ್ತೀವಿ ಅಂತ ಒಂದು ಅವರಿಗೆ ಧೈರ್ಯವನ್ನು ತುಂಬಿ ಇವತ್ತು ಎಲ್ಲರೂ ಅವರು ಯಾಕಂದ್ರೆ ನಾಲೆಜ್ ಇಸ್ ಪವರ್, ಈ ತರ ಒಂದು ನಾಲೆಜ್ ಬಂತು ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರು. ನಮಗೂ ಬಹಳ ಸಂತೋಷ ಆಗ್ತಾ ಇದೆ. ಸಾಗರ್ ಅವರಾಯ್ತು, ಅವರು ನಮ್ಮ ಲಿಂಗರಾಜ್ ಅವರಾಯ್ತು, ಪ್ರಶಾಂತ್ ಅವರಾಯ್ತು, ಮಂಜು ಆಯ್ತು, ಇವರೆಲ್ಲ ತುಂಬಾ ಜನ ಎಲ್ಲ ಆಫೀಸರ್ಸ್ ಎಲ್ಲರ ಹೆಸರು ತಗೊಳಕಾಗಲ್ಲ. ಎಲ್ಲರೂ ಬಹಳ ನಮ್ಮನ್ನ ಒಂದು ಬೀಗರ ತರ ನಮಗೆ ನೋಡ್ಕೊಂಡ್ರು 3 ದಿವಸ. ನಾನು ಅವರಿಗೆ ನಮ್ಮ ನೇಚರ್ ಒಂದು ಟೀಮ್ ವತಿಯಿಂದ ನಾನು ಇನ್ನೊಮ್ಮೆ ಅವರಿಗೆ ನನ್ನ ಹತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಅವರು ಇನ್ ಮುಂದೆ ಇದು ಕಲಿತು ಒಂದು ವಿದ್ಯೆಯನ್ನ ಅವ್ರಿಗೆ ಬಹುಶಃ ಆಸ್ಪದ ಸಿಗಬಾರ್ದು ಯಾರು ಡಿಫೆನ್ಸ್ ಮಾಡ್ಲಿಕ್ಕೆ, ಅಂದ್ರೆ ಮ್ಯಾನೇಜ್ಮೆಂಟ್ ದವರು ಚಾರ್ಜ್ ಶೀಟ್ ಇಂಥ ಒಂದು ಸಂದರ್ಭನೇ ಬರಬಾರದು ಅಂತ ನಾನು ಅವರಲ್ಲಿ ಬೇಡ್ಕೋತಾ ಇದ್ದೇನೆ. ಅನವಶ್ಯಕ ಕೆಲಸ ಮಾಡುವಾಗ ನಡುವನಲ್ಲದೆ ಕುಳಿದವನು ಎಡುವವನೇ ಅಂತ ಹೇಳಿ ಕೆಲಸ ಮಾಡುವಾಗ ಮಿಸ್ಟೇಕ್ಸ್ ಆಗುತ್ತೆ. ಮಿಸ್ಟೇಕ್ ಆದ್ರೆ ಅದನ್ನೆಲ್ಲ ಯಾಕೆ ಆಯ್ತು ಅನ್ನೋದು ನೋಡ್ಬೇಕು. ಅದನ್ನ ಹೇಗೆ ನಾವು ಅದನ್ನ ಇನ್ನು ಮುಂದೆ ಅದು ಯಾರು ಮಾಡಬಾರದು ಅಂತ ಯಾವ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಮಾಡಬೇಕು. ಈ ಡಿಟರೆಂಟ್ ಥಿಯರಿ ಇಂಡಿವಿಜುವಲ್ಗೂ ಸರಿಯಲ್ಲ, ಅದು ನಮ್ಮ ಸಂಸ್ಥೆಗೂ ಸರಿಯಲ್ಲ. ಅದನ್ನ ಬಿಟ್ಟು ರಿಫಾರ್ಮೇಟರಿ ಥಿಯರಿಯನ್ನ ಈ ಮ್ಯಾನೇಜ್ಮೆಂಟ್ ಅವರು ಸಹ ಅದನ್ನ ಒಪ್ಕೋಬೇಕು ಅಂತ ನಾನು ನೇಚರ್ ವತಿಯಿಂದ ಅವ್ರಿಗೆ ನಾನು ವಿನಂತಿ ಮಾಡ್ಕೊತಿದ್ದೀನಿ. ನಾನು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ನಾನು ಇನ್ನೊಮ್ಮೆ KVGB ಬ್ಯಾಂಕಿನ ಆಡಳಿತ ಮಂಡಳಿ ವತಿಗೂ ಹಾಗೂ ನಮ್ಮ ಫೆಡರೇಷನ್ ಎಲ್ಲ ಆಫೀಸರ್ಸ್ಗೂ ನನ್ನ ವಂದನೆ ಸಲ್ಲಿಸಿ ನಾನು ಬಹಳ ಒಂದು ಸ್ಯಾಟಿಸ್ಫೈಡ್ ಆಗಿ ಇವತ್ತು ನಾವು ವಾಪಸ್ಸು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೊನೆಯದಾಗಿ ಹೊಸದಾಗಿ ಅಂದ್ರೆ ಬ್ಯಾಂಕಿಗೆ ಜಾಯ್ನ್ ಆಗಿರೋಂತ ಅಧಿಕಾರಿಗಳಿಗೆ ಯೂನಿಯನ್ ಎಷ್ಟು ಮುಖ್ಯ, ಮತ್ತೆ ಅವ್ರು ಯಾಕೆ ಯೂನಿಯನ್ ಜಾಯ್ನ್ ಆಗ್ಬೇಕು, ಒಂದೆರಡು ಮಾತು ಹೇಳಿ. ಯೂನಿಯನ್ ಬ್ಯಾಂಕಿನಲ್ಲಿ ಹೊಸದಾಗಿ ಜಾಯ್ನ್ ಆಗಿದ್ದ ಆಫೀಸರ್ಸ್ ಅಷ್ಟೇ ಅಂತಲ್ಲ, ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 19C ಅಂತ ಬರ್ತದೆ. ಎವ್ರಿ ಸಿಟಿಜನ್ ಹ್ಯಾಸ್ ಎ ರೈಟ್ ಟು ಫಾರ್ಮ್ ಯೂನಿಯನ್ ಅಂಡ್ ಅಸೋಸಿಯೇಷನ್. ಯೂನಿಯನ್ ಅಂಡ್ ಅಸೋಸಿಯೇಷನ್ ಬೇಕೇ ಬೇಕು. ಯಾಕಂದ್ರೆ ಯೂನಿಟಿ ಇಸ್ ಸ್ಟ್ರೆಂತ್. ಯಾಕಂದ್ರೆ ಓನ್ಲಿ ದಿ ಯುನೈಟೆಡ್ ಯು ಸ್ಟ್ಯಾಂಡ್, ಡಿವೈಡೆಡ್ ಯು ಫಾಲ್ ಅಂತಿದೆ. ಪ್ರತಿಯೊಬ್ಬರಿಗೂ ಅವರು ಹೊಸದಾಗಿ ಆಫೀಸರ್ಸ್ ಬಂದಾಗ ಅವರು ಎಲ್ಲರ ಜೊತೆಗೆ ಒಂದು ಯೂನಿಟಿಯಲ್ಲಿ ಬಂದ್ರೆ, ಒಂದು ಅಸೋಸಿಯೇಷನ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಜ್ಞಾನ ಬಗ್ಗೆ, ಅವ್ರೇನಾದ್ರೂ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಎಲ್ಲ ಒಂದೇ ದಿವಸ ಅಥವಾ ಒಂದು ವಾರದಲ್ಲಿ ಎಲ್ಲ ಟ್ರೈನಿಂಗ್ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರೆಲ್ಲವನ್ನು ಕೂಡ್ಕೊಂಡು ನಮ್ಮ ಆಫೀಸರ್ಸ್ ಎಲ್ಲ ಬೇರೆ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಇದರಿಂದ ಏನಾದ್ರೂ ಅನ್ಯಾಯ ಆಗ್ತಿದ್ರೆ, ಎಲ್ಲಾದ್ರೂ ಪ್ರೆಷರ್ ಬರ್ತಾ ಇದ್ರೆ ಬೇರೆ ಕಡೆಯಿಂದ ಅಥವಾ ಕಸ್ಟಮರ್ ಕಡೆಯಿಂದ ಕೆಲವೊಂದು ಪ್ರೆಷರ್ ಬರ್ತಾ, ಈಗ ತುಂಬಾ ಪ್ರೆಷರ್ ಕಸ್ಟಮರ್ ದಿಂದ ನಮ್ಮ ಆಫೀಸರ್ಸ್ ಮೇಲೂ ಬರ್ತಾ ಇದೆ. ಅವರಿಗೆ ಯಾರಾದ್ರೂ ಒಂದು ಪೇರೆಂಟಲ್ ಇದಕ್ಕೆ ನಾವು ಪೇರೆಂಟ್ ಆರ್ಗನೈಸೇಷನ್ ಅಂತೀವಿ. ಪೇರೆಂಟಲ್ ಕೇರ್ ತಗೊಳ್ಳಿಕ್ಕೆ ಒಂದು ಯಾವ್ದಾದ್ರು ಆರ್ಗನೈಸೇಷನ್ ಬೇಕು. ಮ್ಯಾನೇಜ್ಮೆಂಟ್ ದವರೆಲ್ಲ ಏನು ಸ್ಯಾಲರಿ ಕೊಡ್ಬೋದು, ಅಲೌನ್ಸ್ ಕೊಡ್ಬೋದು, ಎಲ್ಲ ಕೊಡ್ಬೋದು. ಆದ್ರೆ ಒಂದು ಮಾರಲ್ ಒಂದು ಸಪೋರ್ಟ್ ಅನ್ನು ಕೊಡ್ಬೇಕಾದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದಕ್ಕೆ ಯೂನಿಯನ್ ಬಹಳ ಮುಖ್ಯವಾಗಿದೆ. ಇದರಲ್ಲಿ ಕ್ಲರಿಕಲ್ ದವ್ರಿಗೆ ಯೂನಿಯನ್ ಬೇರೆ ಇರುತ್ತೆ, ಆಫೀಸರ್ಸ್ ಯೂನಿಯನ್ ಬೇರೆ ಇರುತ್ತೆ. ಅವ್ರಿಗೆ ಮೊದಲನೇ ದಿನಾನೇ ಡೂಸ್ ಅಂಡ್ ಡೋಂಟ್ಸ್ ಎಲ್ಲ ಸೈನ್ ಮಾಡ್ಕೊಂಡಿರ್ತಾರೆ. ಬಹಳ ಮುಖ್ಯವಾದಂತ ನಮ್ಮ ಈ ಒಂದು ಜೂರಿಸ್ಪ್ರುಡೆನ್ಸ್ ಅಲ್ಲಿ ಅಥವಾ ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲಾ ರಂಗಗಳಲ್ಲೂ ಯೂನಿಯನ್ ಅಸೋಸಿಯೇಷನ್ ಬೇಕೇ ಬೇಕು. ಆದ್ರೆ ಮ್ಯಾನೇಜ್ಮೆಂಟ್ ದವರು ಅದನ್ನ ನಮ್ದೊಂದು ವಿರೋಧ ಪಕ್ಷ ಅಂತ ತಿಳ್ಕೋಬಾರ್ದು. ನಾವು ಕಾಂಪ್ಲಿಮೆಂಟರಿ ಮಾಡ್ತೀವಿ, ಕಾಂಪಿಟೇಷನ್ ಮಾಡೋದಲ್ಲ. ಇದು ಮ್ಯಾನೇಜ್ಮೆಂಟ್ ಜೊತೆಗೆ ನಾವು ಎಲ್ಲ ಹೋದಲ್ಲೆಲ್ಲ ಹೇಳ್ತೀವಿ, ಒಂದು ಸಂಸ್ಥೆ ನಡೀಬೇಕಾದ್ರೆ ಒಂದು ಕಡೆ ಮ್ಯಾನೇಜ್ಮೆಂಟ್ ಇರುತ್ತೆ, ಇನ್ನೊಂದು ಕಡೆ ಯೂನಿಯನ್ ಇರುತ್ತೆ, ಇನ್ನೊಂದು ಕಡೆ ಅಸೋಸಿಯೇಷನ್ ಇರ್ತದೆ. ಕ್ಲರಿಕಲ್ ಯೂನಿಯನ್ ಆಗಲಿ, ಆಫೀಸರ್ ಅಸೋಸಿಯೇಷನ್ ಆಗಲಿ, ಮ್ಯಾನೇಜ್ಮೆಂಟ್ ಆದ್ರೂ ಇವು 3 ವೀಲ್ಸ್ ಆಫ್ ದ ವೆಹಿಕಲ್ ಅಂತ ನಾವು. ಈ 3 ವೀಲ್ಗಳು ಫಿಟ್ ಅಂಡ್ ಇದ್ರಾದ್ರೆ ಅಷ್ಟೇ ಅದು ವೆಹಿಕಲ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಒಂದು ವೀಲು ಇನ್ನೊಂದು ವೀಲ್ ಅನ್ನ ಪಂಚರ್ ಮಾಡಿದ್ರೆ ಗಾಡಿ ಮುಂದೆ ಹೋಗೋದಲ್ಲ. ಹಿಂಗಾಗಿ 3 ವೀಲ್ಗಳು, 3 ಗಾಲಿಗಳು ಸರಿಯಾಗಿ ಒಂದು ದೃಷ್ಟಿಯಲ್ಲಿ ಇದ್ರೆ ಆ ಒಂದು ತ್ರಿಚಕ್ರದ ಒಂದು ವಾಹನ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಅವರಲ್ಲಿ ಯೂನಿಟಿ ಬೇಕು, ಅವರಲ್ಲಿ ಒಂದು ಆನೆಸ್ಟ್ ಬೇಕು, ಇಂಟಿಗ್ರಿಟಿ ಬೇಕು. ಈ ಸಂಸ್ಥೆಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಾದ್ರೆ ಹೇಗೆ ಮ್ಯಾನೇಜ್ಮೆಂಟ್ ಹೇಗೆ ಅವಶ್ಯಕತೆನೋ ಅದೇ ತರಹ ಕ್ಲರಿಕಲ್ ಸ್ಟಾಫ್ ದರ ಯೂನಿಯನ್, ಆಫೀಸರ್ಸ್ ಅಸೋಸಿಯೇಷನ್ ಅವಶ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಸಜೆಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.